ಜನರಪ್ಪ ಇನ್ನು ವಿಚಾರ ಮಾಡುವಂಥದ್ದು, ಎಷ್ಟು ಜನರನ್ನು ತೊಗೊಂಡು ಹೋಗ್ಬೋದು, ಅದಕ್ಕೆ ಸಿದ್ದರಾಮಯ್ಯನವರು ಲೆಕ್ಕ ಹಾಕಬೇಕಾಗ್ತದೆ. 40-45 ಮಂದಿ ಅವ್ರು ಇನ್ನೂ ಅದಾರ ಅವ್ರ ಜೊತೆಗೆ. ಅವ್ರ ವಿರೋಧಗಳು ಹೇಳ್ತಾರೆ, ಇಲ್ಲ ಎಲ್ಲರಿ 10-15 ಇರಬೇಕು ಅಂತ ಹೇಳ್ತಾರೆ. ಇದು ನಮ್ಮ ರಮೇಶ್ ಜಾರಕಿಹೊಳಿ ಅವರು 8-9 ಇರಬೇಕು ಅಂತ ಹೇಳ್ತಾರೆ. ಇರಲಿ, ಅವ್ರು ಹೇಳೋದ್ರಲ್ಲಿ ಸರಿನೂ ಇರ್ಬೋದು, ಇಲ್ಲ ಅಂತಲ್ಲ. ಅಂದಾಗ ಸಹಜವಾಗಿ 40-45 ಜನ ಇದ್ದರೆ ನಿಶ್ಚಿತವಾಗಿ ಹೊಡೆದು ಬಿಡ್ತದೆ ಕಾಂಗ್ರೆಸ್. ಇಲ್ಲ ಅಂತಂದ್ರೆ DKC ಅವರು ತಪ್ಪು ಮಾಡ್ತಾ ಇದ್ದಾರೆ, ಅಪರಾಧಿ ತಪ್ಪು ಮಾಡ್ತಾ ಇದ್ದಾರೆ, ತಮ್ಮ ರಾಜಕೀಯ ಭವಿಷ್ಯ ತಾವು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಬೀಳುವ ವ್ಯಕ್ತಿಯ ಜೊತೆ ಯಾರು ಬೆನ್ನು ಹತ್ತುವುದಿಲ್ಲ, ಸೋಲುವ ವ್ಯಕ್ತಿ ಜೊತೆ ಯಾರು ಬೆನ್ನು ಹತ್ತುವುದಿಲ್ಲ. ನಿಶ್ಚಿತವಾಗಿ ಅಧಿಕಾರ ಸಿಗ್ತಾರೆ ಬೆನ್ನು ಹತ್ತಾರೆ ಜನ. ಜಗತ್ತಂಗದೆ ದುಡ್ಡಿತ್ತಂದ್ರೆ ಹೇಳ್ತಾರೆ ನಮ್ಮಲ್ಲೇ, ದುಡ್ಡೇ ದೊಡ್ಡಪ್ಪ, ಹಂಗಿಲ್ಲ ಅಧಿಕಾರ ದೊಡ್ಡಪ್ಪ, ಅದರ ಅಪ್ಪ. ಆ ಅಧಿಕಾರಕ್ಕಾಗಿ ಇವರೆಲ್ಲ ದುಡ್ಡು ಕೊಡಿಸ್ತಾ ಇರ್ತಾರೆ. ಆಮದು ಬೇರೆ. ಈಗ ಇದ್ದಿದ್ದೇನಪ್ಪ ಅಂತಂದರೆ DKC ಅವರು ಇನ್ನು ಕಾಂಗ್ರೆಸ್ನಲ್ಲಿ ಇರ್ತಾರಾ ಅಥವಾ ಕಾಂಗ್ರೆಸ್ ಹೊಡಿತಾರ, ಇದಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಸಿದ್ದರಾಮಯ್ಯವರು ಉತ್ತರ ಕೊಡಬೇಕಾಗಿದೆ. ಅದರಲ್ಲೂ ಸಿದ್ದರಾಮಯ್ಯನವರು, ಯಾಕೆಂದರೆ ಸಿದ್ದರಾಮಯ್ಯನವರು DKC ಅವರು ಎಷ್ಟು ಹಠ ಸಾಧಿಸಿದ್ರು ಅಷ್ಟು ಹಠವನ್ನು ಅವರು ಸಾಧಿಸ್ತಾ ಇದ್ದಾರೆ. ಹೌದು, ಈಗ ಒಪ್ಪಿದ್ದಾರೆ ಅವರ ಮುಖ್ಯಮಂತ್ರಿ ಸ್ಥಾನವನ್ನು 2028ರವರೆಗೆ. ಮತ್ತು ಅವರೀಗ ಹೌದು ಒಬ್ರಿಗೆ ಒಂದೇ ಪೋಸ್ಟು, ಸರಿನಾ, ಅದೇನು ತಪ್ಪೇನಲ್ಲ ಕೇಳ್ತಾ ಇರೋದು. ಆದರೆ ಇವತ್ತು ಅವ್ರ ಪಕ್ಷ ಸಲ ದುಡ್ಡು ಹಾಕಿದ್ದು ಮಾಡಿದ್ದು ಉಳಿದವ್ರು ಅನುಭವ ನಾವು ಹಾಕಿದ್ದೀವಿ ಅಂತೇಳಿ. ಬಟ್ ನಿರಂತರವಾಗಿ ಕಾಂಗ್ರೆಸ್ಸಿನ ಜೊತೆಗಿದ್ದಂಥವ್ರು DKC ಅವರು. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬ ಪ್ರಬಲ ಸಮುದಾಯ, ಒಕ್ಕಲಿಗ ಸಮುದಾಯ. ಮತ್ತು ಇವತ್ತು ಇನ್ನೊಂದು ಅವ್ರ ಅನುಕೂಲ ಏನಾಗಿದೆಪ್ಪ ಅಂದರೆ ದೇವೇಗೌಡರ ಈ ಒಕ್ಕಲಿಗ ಸಮುದಾಯ, ಅದರಲ್ಲಿ ದೇವೇಗೌಡರ ಬೆಂಬಲಿಗರು ನಿಧಾನಕ್ಕೆ ಇವ್ರ ಕಡೆ ಬರ್ತಾ ಇದ್ದಾರೆ. ಹೀಗಾಗಿ ಒಕ್ಕಲಿಗರ ಏಕೈಕ ನಾಯಕ ಯಾರಪ್ಪ